ಅಲ್ಲೇ ಮಾತಾಡ್ತಾ ಒಬ್ಬ ಫ್ರೆಂಡ್ ಆದರು. ಸೊ ಅವ್ರು ಕೇಳೋದವರು, ಅವರು ಏನು ಪ್ಲ್ಯಾನ್ಸ್ ಇದೆ ಬ್ರೋ ಅಂದರು. ಏನು ಪ್ಲ್ಯಾನ್ಸ್ ಇಲ್ಲ, ಫ್ಲೆಕ್ಸಿಬಲ್ ಇದ್ದೀನಿ, ಏನಾದರೂ ಮಾಡೋದ ಅಂದರು. ಸೊ ಇವಾಗ ನಾವು ನೆಕ್ಸ್ಟು ಕನಕಪುರ ಸೈಡ್ ಹೋಗ್ತಾಯಿದ್ದೀರಿ. ಅಲ್ಲೊಂದು ಆಫ್ ರೋಡ್ ಇದೆ ಅಂತೆ, ಒಂದು ರೇಂಜ್ಗಿದೆ ಅಂತೆ, ಲೆವೆಲ್ 1 ಅಂತೆ ಆಫ್ ರೋಡು. ಸೊ ಹಾಗಾಗಿ ಅಲ್ಲೇ ಆಫ್ ರೋಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಂತ ಹೋಗ್ತಾಯಿದ್ದೀನಿ. ಸೊ ಹೇಗಿದೆ ಏನು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಅಚ್ಚಲು ಬೆಟ್ಟಕ್ಕಿಂತ ಸ್ವಲ್ಪ ಹಿಂದೆ ಬರುತ್ತಂತ ಅದು ಆಫ್ ರೋಡು. ಹಾಗಾಗಿ ಆ ಆಫ್ ರೋಡ್ ಕಡೆ ಸೊ ಇಬ್ಬರು ಇವಾಗ ಹೋಗ್ತಾಯಿದ್ದೀರಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನು ಹೇಳಬೇಕು ಅಂದ್ಕೊಂಡೆ, ಗಾಡಿದು ಸರಿ, ನನ್ನ ಗಾಡೀಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇತ್ತು. ಆದರೆ ಅದಕ್ಕೆ ಚಾನ್ಸ್ ಇರಲಿಲ್ಲ. ಅವ್ರದ್ದೇ ಆದ ಒಂದು 5 ಗಾಡಿ ಇತ್ತು. ಅದರಲ್ಲಿ ಫಸ್ಟು ಲೀಡಾಗಿ ಅಲ್ಲಿ ಎಕ್ಸ್ಪರ್ಟ್ ಯಾರಿದ್ದಾರಲ್ಲ, ಸೊ ಅವರು ಹೋಗ್ತಾರೆ. ಅವರಿಂದ ನಾವು ಏನಿದ್ದೀರಲ್ಲ, ಸೊ ಫೆಲ್ಲೋ ರೈಡರ್ಸು ಅವರೆಲ್ಲ ಅವ್ರನ್ನ ಫಾಲೋ ಮಾಡಬೇಕು. ಅದು ಬಿಟ್ಟರೆ ಟ್ರ್ಯಾಕ್ದು ನಿಮ್ಮ ವೀಡಿಯೋ ನೋಡಿರ್ತೀರ, ಆಲ್ಮೋಸ್ಟ್ ಟ್ರ್ಯಾಕ್ ವೀಡಿಯೋ ಮಾತ್ರ ಹೇಗಿದೆ ಅಂತ. ಟ್ರ್ಯಾಕ್ ಮಾತ್ರ ಅಲ್ಟಿಮೇಟ್ ಇದೆ. ಸೊ ಎಲ್ಲೂ ನಿಮಗೆ ಮೋಸ ಅನಿಸ್ಲಿಲ್ಲ. ಯಾವುದೋ ಒಂದು ಸಾದಾ ರೋಡ್ ಕರ್ಕೊಂಬಂದ್ಬಿಟ್ಟು ನಿಮಗೆ ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರು ಅನ್ನೋ ಥರ ಇಲ್ಲ. ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಇದೆ. ಆದರೆ ನಮ್ಮ ಗಾಡೀಲಿ ಮಾಡಬೇಕಿತ್ತು ಅಂತ ನನಗೊಂದಿತ್ತು. ಆ್ಯಂಡ್ ನಾನು ಸ್ಯಾಡ್ಲಿಂಗ್ ನಿಂತ್ಕೊಂಡು ಮಾಡೋದು ಅಥವಾ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಈ ಹ್ಯಾಂಡಲ್ ಬಾರ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ನನಗೆ ಆ ಹ್ಯಾಂಡಲ್ ಬಾರ್ ನನಗೇನೋ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಕುಳ್ಳ ಅನ್ನಿಸ್ತಿತ್ತು ಹ್ಯಾಂಡಲ್ ಬಾರು. ಸೊ ಹಾಗಾಗಿ ಆ ಹ್ಯಾಂಡಲ್ ಬಾರ್ಗೆ ನಾನು ಹೋಗಲಿಲ್ಲ. ಅದಕ್ಕೆ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಸ್ಯಾಡ್ಲಿಂಗ್ ಮಾಡೋಕ್ಕೆ ನನಗೆ ಅಷ್ಟು ಕಂಫರ್ಟ್ ಆಗಲಿಲ್ಲ. ಅದು ಬಿಟ್ಟರೆ ಓವರಾಲ್ ಗಾಡಿ ಮಾತ್ರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ ಗಾಡಿದು. ನಾನು ಅದೇ ಗಾಡಿ ಯೂಸ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿದೆ ಈ ಗಾಡಿ ಪೊಟೆನ್ಷಿಯಲ್ ಏನು ಅಂತ. ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ತಿಳ್ಕೊಂಡೆ. ಅಲ್ಲೇ ಒಂದಿಬ್ಬರು ಮೀಟ್ ಆದರು, ಶಶಿಧರ್ ಸರ್ ಮತ್ತು ಇನ್ನೊಬ್ಬರು ಸರ್ ಇದ್ದರು. ಅದು ಅವರಿಬ್ಬರು ನಮಗೆ ಸ್ವಲ್ಪ ಈಗ ಹೋಗ್ತಿದ್ರಲ್ಲ ಆಫ್ ರೋಡು, ಅದಕ್ಕೆ ಸ್ವಲ್ಪ ಹೇಳ್ಕೊಟ್ರು ಹೆಂಗೆ ಹೋಗ್ಬೇಕು, ಅಥವಾ ಆಫ್ ರೋಡ್ ಬಂದಾಗ ನೀವು ಹೇಗೆ ಅಲ್ಲಿ ಆಫ್ ರೋಡ್ನ ಕಾನ್ಕರ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಸೊ ಮ್ಯಾಕ್ಸ್ ಆರಾಮಾಗಿ ಹೋಗ್ಬೋದು. ಏನು ಚಿಲ್ಲಿಲ್ಲ, ಲೆವೆಲ್ 1 ಇದೆ ಹಾರ್ಡ್ನೆಸ್ಸು. ಆದರೆ ಬಿಸಿಲಿದೆ, ನೋಡ್ಕೊಂಡು ಹೋಗಿ. ಯಾವುದೋ ಒಬ್ವಿಯಸ್ಲಿ ಬಿಸಿಲಿದ್ದೆ, ಇದು ತುಂಬ ಡಿಹೈಡ್ರೇಷನ್ ಆಗೇ ಆಗುತ್ತೆ. ಬಂದಿದ್ದಾರಿನ ಇದು ಓಕೆ, ನೋಡ್ಕೊಂಡು ಹೋಗಿ ಹುಷಾರಾಗಿ. ಸೊ ಏನಾದರೂ ಹೆಲ್ಪ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ನನಗೆ ಇದು ಗೋಪ್ರೋ ನನಗೆ ಅವಾಗಲೇ ನಾನು ನೋಡ್ಕೊಳ್ಳಿಲ್ಲ. ಗೋಪ್ರೋ ಹಿಂಗಿತ್ತು. ಮೋಸ್ಟ್ಲಿ ನನಗೆ ವೀಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ದೀನಿ. ವೀಡಿಯೋ ಏನಾದ್ರು ರೆಕಾರ್ಡ್ ಆಗಿಲ್ಲ ಅಂದರೆ ಸಾರಿ, ಫಸ್ಟ್ ಟ್ರೈಲ್ ಏನಿದೆ ಅದನ್ನೇ ಹಾಕ್ತೀನಿ ನಾನು. ಅದು ಬಿಟ್ಟರೆ ಓವರಾಲಾಗಿ ಪೈಸಾ ವಸೂಲ್ ಗುರು, ಪೈಸೆ ಏನು ಕೊಟ್ಟಿಲ್ಲ. ಆದರೆ ಫ್ರೀ ಆಗಾದ್ರೂ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೊಂದು ಹೇಳಿದ್ರು 2000 ಕೊಟ್ಟು ಎಕ್ಸ್ಕ್ಲಾನ್ ಅಂತ ಇದೆ, ಅದಕ್ಕೆ ರಿಜಿಸ್ಟರ್ ಆದರೆ ನಿಮಗೆ ಎಲ್ಲೆಲ್ಲಿ ರೈಡ್ಸ್ ಮಾಡ್ತಾರೆ ಅದೆಲ್ಲ ಗೊತ್ತಾಗುತ್ತೆ ಅಂತ. ಸೊ ಹಾಗಾಗಿ ಅದು ನೆಕ್ಸ್ಟು ಅದನ್ನು ನಾನು ಮಾಡಿಸ್ಬೇಕು ಅಂತ ಇದ್ದೀನಿ. ಯಾಕಂದರೆ ಅವ್ರು ಹೇಳಿದ್ರು ಆಫ್ ರೋಡ್ ಮಾತ್ರ ಯಾರು ಸೋಲೋ ಮಾಡೋಕ್ಕೆ ಹೋಗಬೇಡಿ ಅಂತ. ಸೋಲೋ ಮಾಡಿದ್ರೆ ನಿಮಗೆ ಚಾನ್ಸಸ್ ಏನಿರುತ್ತೆ ಅಂದರೆ, ಸೊ ನಿಮ್ಗೇನಾದರೂ ಏಟ್ ಬಿದ್ದ, ನಾನು ಅದೇ ಹೇಳಿದ್ನಲ್ಲ, ಚಾನ್ಸಸ್ ಇರುತ್ತೆ ನೀವು ಬಿದ್ದು ಹೇಟ್ ಮಾಡ್ಕೊಂಡ್ರೆ ಯಾರೂ ಇರೋಲ್ಲ ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ. ಸೊ ಹಾಗಾಗಿ ಒಬ್ಬರೇ ಯಾರು ಸೋಲೋ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಆ್ಯಕ್ಚುಲಿ ನಾನು ಇದೇ ಪಾಯಿಂಟ್ನ ನಾನು ಆ್ಯಕ್ಚುಲಿ ಬೆಟ್ಟಕ್ಕೆ ಹೋದಾಗಲೂ ಹೇಳಿದೆ. ಯಾಕೆಂದರೆ ಒಬ್ಬನೇ ಹೋದಾಗ ಅದು ಫೇಸ್ ಕಷ್ಟ ಇತ್ತು, ಆದರೆ ಒಬ್ಬನೇ ಮಾಡಿದ್ದೆ ಅದು. ಅದಕ್ಕೆ ಈ ಸತಿ ಬೇಡ, ಜೊತೆಗೆ ಇವ್ರ ಜೊತೆನೇ ಯಾರಾದರೂ ಫೆಲೋ ರೈಡರ್ಸ್ ಯಾರಾದರೂ ಅಥವಾ ಕಂಪ್ನಿಗೆ ಬಂದಾಗ ನನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ, ಇಲ್ಲಾಂದರೆ ಇವ್ರು ಯಾರಾದರೂ ಬರ್ತಾರೆ. ಸೊ ಇವ್ರಗಳ ಜೊತೆ ಯಾರು ರೈಡ್ ಮಾಡಿಕೊಂಡು ಇವ್ರಗಳ ಜೊತೆ ಹೋಗೋದ ಅಂತ ಈ ಸತಿ ನಾನು ಫಿಕ್ಸ್ ಆಗಿರೋದು. ಆ್ಯಂಡ್ ನೋಡಿ, ಇದರಲ್ಲಿ ನಾನು ಇಷ್ಟು ಆರಾಮಾಗಿ ಇಷ್ಟು ಕಂಫರ್ಟಬಲಾಗಿ ನಿಂತ್ಕೊಬೋದು. ಅದೇ ಇದರಲ್ಲಿ ನಾನು ಆ ಗಾಡೀಲಿ ಹಿಂಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಹಿಂಗೆ ಬಕ್ಕೊಬೇಕಿತ್ತು. ಆ್ಯಂಡ್ ಅವರೂ ಅಷ್ಟೇ ಮುಂಚೆ ಬೇರೆ ಕಡೆ ಬೇರೆದು ಎಕ್ಸ್ಪಲ್ಸ್ದು ಏನಿದೆಲ್ಲ ರೈಡ್ಸು, ಆ ರೈಡ್ಸ್ನೆಲ್ಲ ಅವ್ರು ಮಾಡಿದಾರಂತ. ಸೊ ಹಾಗಾಗಿ ಅವ್ರಿಗೆ ಹೇಳ್ತಾಯಿದ್ರು ಲಾಸ್ಟ್ ರೈಡೆಲ್ಲ ಹೋದಾಗ, ಇದು ಮಾನ್ಸೂನ್ ರೈಡಲ್ಲಿ ಎಲ್ಲೋ ಹೋಗಿದ್ರಂತೆ ಸಕಲೇಶ್ಪುರ ಹತ್ರ, ಅಲ್ಲಿ ಆಗಿದ್ದ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾಯಿದ್ರು ಅವರು. ತುಂಬ ಆಫ್ ರೋಡ್ ಇತ್ತು, ಮಣ್ಣಿತ್ತು, ಕಿಚ್ಚಿ ಇತ್ತು ಅಂತೆಲ್ಲ. ಹಾಗಾಗಿ ನಾನು ಅದನ್ನು ಅಂದ್ಕೊಂಡೆ, ನಾನು ಈ ಸತಿ ಇದು ಮುಗಿದ ಮೇಲೆ ರಿಜಿಸ್ಟರ್ ಮಾಡ್ತೀನಿ ನಾನು ಅನ್ನೋದಕ್ಕೆ ಎಕ್ಸ್ಕ್ಲಾನ್ಗೆ. ಸೊ ಎಕ್ಸ್ಕ್ಲಾನ್ ರಿಜಿಸ್ಟರ್ ಆದರೆ ಅಟ್ಲೀಸ್ಟ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ತಿಳ್ಕೊಂಡು ಯೂಸ್ ಮಾಡ್ಕೊಬೋದಲ್ಲ. ಅದು ಬಿಟ್ಟರೆ ಓವರಾಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ ಗುರು. ಸೊ ಇದನ್ನು ನೀವು ನೆಕ್ಸ್ಟ್ ಪಾರ್ಟ್ 2 ಆಗಿ ನೋಡ್ತೀರ ಅಂದ್ಕೊಳ್ತೀನಿ, ಈ ಬೆಟ್ಟದ್ದು ಆಫ್ ರೋಡ್ನ. ಯಾಕಂದರೆ ಈ ಎರಡು ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ವೀಡಿಯೋ ಲೆಂತ್ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ 2 ವೀಡಿಯೋ ಮಾಡ್ತೀನಿ.
ಆ್ಯಂಡ್ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಈ ಆಫ್ ರೋಡ್ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸದಾಗಿ ಏರೋ ಎಕ್ಸ್ಪಲ್ಸ್ ತೊಗೊಂಡು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನನಗೇನಾದರೂ ಗೊತ್ತಾಯಿತು ಅಂದರೆ ನಾನು ಖಂಡಿತ ಅದನ್ನು ಅಪ್ಡೇಟ್ ಮಾಡ್ತೀನಿ. ಅದಕ್ಕೆ ಅಪ್ಡೇಟ್ಸ್ ಏನಾದರೂ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಫೋಟೋಸ್ ಅಂತ ಏನೂ ತೊಗೊಳ್ಳಿಲ್ಲ, ಬರೀ ವೀಡಿಯೋಸ್ ಅಷ್ಟೇ ಇರೋದು. ಸೊ ಹೋಗಿದ್ಕೋ ಒಂದು ನೆನಪಿಗಾಗಿ ಏನು ವೀಡಿಯೋಸು ತೊಗೊಳ್ಳಿಲ್ಲ, ಫೋಟೋಸು ತೊಗೊಳ್ಳಿಲ್ಲ, ಜಸ್ಟ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗಿತ್ತು ಅಷ್ಟೇ. ಆದರೆ ಇಲ್ಲಿ ಹೋಗೋ ಜಾಗಕ್ಕಾದ್ರೆ ಅಟ್ಲೀಸ್ಟ್ ಫೋಟೋಸು ವೀಡಿಯೋಸ್ ತೊಗೊಬೇಕು. ನನಗೆ ಹೋಗೋದು ಅದೇ ರೀಸನ್ಗೆಲ್ಲ ಗುರು, ಇನ್ನು ಫೋಟೋಸು ವೀಡಿಯೋಸ್ ತೊಗೊಳ್ಳಿಲ್ಲ ಅಂದರೆ ಹೋಗಿದ್ದು ವೇಸ್ಟ್ ಅನಿಸ್ಬಿಡುತ್ತೆ. ಅಟ್ಲೀಸ್ಟ್ ಮೆಮೊರೀಸ್ ಇರೋಲ್ಲ, ಮೆಮೊರೀಸ್ಗಾದರೂ ನಿಮ್ಗೆ ಬೇಕಾಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇದಕ್ಕಾದರೂ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನನ್ನ ಹತ್ರ ಮ್ಯಾಪ್ ಇಲ್ಲ, ಅವ್ರ ಹತ್ರ ಮ್ಯಾಪ್ ಇರೋದು, ಅವರೇ ಈಗ ಲೀಡ್ ಮಾಡ್ತಾಯಿರೋ ನನ್ನ. ಎಲ್ಲಾದರೂ ಒಂದು ಸ್ವಲ್ಪ ನಾಷ್ಟಕ್ಕೆ ಎಲ್ಲಾದರೂ ನಿಲ್ಸ್ಕೊಬೇಕು ಗುರು. ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ. ನಿಲ್ಸ್ಕೊಂಡು ನಾಷ್ಟ ಇಷ್ಟ ಮಾಡ್ಕೊಂಡು ಹೊರಡಬೇಕು. ಇಲ್ಲಾಂದರೆ ನೀವು ಬಿಸಿಲಿಗೆ ಸುಟ್ಟು ಕರ್ಕಲ ಆಗ್ಬಿಡ್ತೀರಿ. ಬಾಡಿಯಲ್ಲಿ ಬರೋ ನೀರೆಲ್ಲ ಖಾಲಿಯಾಗಿ ಖಾಲಿ ನೀರು. ಆ್ಯಂಡ್ ಓವರಾಲಾಗಿ ಹೇಳ್ಬೇಕಂದ್ರೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ನನಗಂತೂ ಖುಷಿ ಆಯಿತು ಗುರು. ಆ್ಯಂಡ್ ಫಸ್ಟ್ ಟೈಮ್ ಮಾಡಿರೋದು ಬರೀ ಇಂಥದೆಯ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಸೊ ಈಗ ಮಾಗಡಿ ರೋಡಿಂದ ಕೆಂಗೇರಿ ಮೈಸೂರು ರೋಡ್ವರೆಗೂ ಟೋಲ್ ತೊಗೊಂಡಿದ್ದೆ. ಸೊ ಟೋಲ್ ರೋಡಲ್ಲಿ ಎಂಟ್ರಾಗಿ ಅಲ್ಲೋಗಿ ಅಲ್ಲಿಂದ ಕೆಂಗೇರಿಯಿಂದ ಕನೆಕ್ಟ್ ಆಗ್ತೀರಿ. ಎಷ್ಟು ಜಾಸ್ತಿ ಆಗ್ತಿದೆ, ಸೊ ಬೇಗ ಕವರ್ ಮಾಡ್ಕೊಂಡು ಬೇಗ ಹೋಗೋದಂತ ಸ್ವಲ್ಪ ಇಲ್ಲಿ ಫೇಸ್ನ ಪಿಕ್ ಮಾಡ್ತಾ ಇದ್ದೀರಿ. ಕಂಪ್ಲೀಟಾಗಿ ಕವರ್ ಇದ್ರೆ ಹೆಲ್ಮೆಟಲ್ಲಿ ಎಲ್ಲೋ ಲೈಟಾಗಿ ಸೌಂಡ್ ಬರುತ್ತೆ ಗುರು. ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅದು ಸ್ವಲ್ಪ ಇರಿಟೇಟ್ ಮಾಡುತ್ತೆ ಕಿವಿಗೆ. ಕಿವಿನೋ ಬರುತ್ತೆ ಅದು ಅಂತ ಹೇಳ್ತದೆ. ಗಾಡಿದು ಟಾಪ್ ಸ್ಪೀಡ್ ಟೆಸ್ಟ್ ಮಾಡಿಲ್ಲ ಇವತ್ತು, ಅದನ್ನು ಆಗ್ಬಿಟ್ಟು ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋದ. ಸೊ ನನ್ನ ವೇಟ್ ಇಟ್ಕೊಂಡು ಗಾಡಿ 111 ಹರಿತಾ ಇದೆ ಗಾಡಿ ಮುಂದಕ್ಕೆ ಹೋಗೋಕ್ಕೆ. ಸ್ವಲ್ಪ ವೇಟ್ ಕಮ್ಮಿ ಆದರೆ ಗಾಡಿ ಆಲ್ಮೋಸ್ಟ್ 120 ತನಕ ಹೋಗುತ್ತೆ. ಆ ಗಾಡಿ ಹೋಗಕ್ಕೆ ಕಳ್ತಾ ಇದೆ. ನಾಷ್ಟ ಬೇರೆ ಮಾಡಿಲ್ಲ, ನಾಷ್ಟ ಎಲ್ಲಾದರೂ ನಾಷ್ಟ ಮಾಡ್ಕೊಬೇಕು ಅಷ್ಟು. ಆ ಡೌನ್ ಇಟ್ಕೊಂಡು ಆರಾಮಾಗಿ ಹೋಗ್ಬಿಡುತ್ತೆ. ಅದೇ ಹತ್ತಿದ್ದು ಸ್ವಲ್ಪ ಆಗುತ್ತೆ ಗಾಡಿ. ಹೋಗ್ಲಾ ಬೇಡ ಅಂತ. ಈಗ ಬಿಡದಿ ಇಂಡಸ್ಟ್ರಿ ಏರಿಯಾ ಇದು ಟೊಯೋಟಾ ಕ್ರಾಸ್ ಏನಿದೆಲ್ಲ, ಟೊಯೋಟಾ ಕ್ರಾಸಲ್ಲಿ ಲೆಫ್ಟ್ ತೊಗೊಂಡು ಈ ಕಡೆ ಒಳಗಿಂದ ಹೋಗ್ತಾಯಿದ್ದೀನಿ. ಸೊ ನಾನೇ ಅಂದ್ಕೊಂಡೆ ಅಲ್ಲಿ ಬಿಡದಿಗೆ ಹೋಗಿ ಬಿಡದಿಯಿಂದ ಹೋಗ್ತೀರಿ ಅಂದ್ಕೊಂಡೆ. ಆದರೆ ಬಿಡದಿ ಒಳಗೆ ಹೋಗ್ತಿಲ್ಲ ನಾವು, ಇಲ್ಲಿಂದನೇ ಸೀದಾ ಹಿಂಗೆ ಹೋಗ್ತಾಯಿದ್ರಿ. ಸೊ ಈಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಕನಕಪುರ ರೋಡಿಂದ ಬಂದು ಇಲ್ಲಿ ಜಕ್ಸಂದ್ರ ಅಂತ ಬರುತ್ತೆ. ಜಕ್ಸಂದ್ರ ಹತ್ರ ಲೆಫ್ಟ್ ತೊಗೊಬೇಕಂತೆ. ಸೊ ಇಲ್ಲಿ ಲೆಫ್ಟ್ ತೊಗೊಳಕ್ಕೆ ನಿಲ್ಸ್ಕೊಂಡಿದ್ರಿ. ಹಾಗೆ ಸ್ವಲ್ಪ ಬೆಳಗ್ಗೆಯಿಂದ ಏನು ಅಷ್ಟು ಏನು ಹೊಟ್ಟೆಗೇನು ಬಿದ್ದಿಲ್ಲ, ನೀರು ಆಗಲಿ ಏನೂ ಬಿದ್ದಿಲ್ಲ. ಜಸ್ಟ್ ಒಂದು ಬಿಸ್ಕೆಟು ಒಂದು ಜ್ಯೂಸ್ ಕುಡ್ದಿದ್ದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಹಾಗಾಗಿ ಇವಾಗ ನಿಲ್ಸ್ಕೊಂಡು ನೀರು ತೊಗೊಂಡು ನೀರು ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ಇನ್ನೊಂದು 13 ಕಿಲೋಮೀಟರ್ಸ್ ಇದೆ. ಈ ಟ್ರೈಲ್ಗೆ ಈಗ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ. ಕನಕಪುರ ರೋಡಿಗೆ ಬಂದು ಜಕ್ಸಂದ್ರ ಅಂತ ಬರುತ್ತೆ. ಜಕ್ಸಂದ್ರ ಹತ್ರ ನೀವು ಲೆಫ್ಟ್ ತೊಗೊಂಡ್ರೆ ಸೊ ನೀವು ದೇವಸ್ಥಾನ ರೋಡ್ಗೆ ಹೋಗ್ತೀರಾ. ಟೈಮ್ ಆಗ್ತಾ ಕಂಪ್ಲೀಟ್ ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತು. ಇನ್ನು
ದಾರಿ ಇಲ್ಲ. ಎಲ್ಲಿಂದ ಅಣ್ಣ? ಹಾಂ, ಅಲ್ಲಿಂದ ಬರುತ್ತಾ? ಓಕೆ ಬ್ರೋ, ವಿಲ್ ಗೋ ಫ್ರಮ್ ದಟ್ ಸೈಡ್. ಸೊ ಇಲ್ಲಿ ರೋಡ್ ಮಾಡ್ದಿರೋದಕ್ಕೆ ಈ ಕಡೆ ದಾರಿ ಇಲ್ಲ, ಆ ಕಡೆಯಿಂದ ಬರ್ರಪ್ಪ ಅಂದರು. ಇವಾಗ ಈ ಕಡೆಯಿಂದ ಸುತ್ತ ಹಾಕೊಂಡು ಹೋಗ್ಬೇಕೀಗ. ಇಲ್ಲಿ ಕಲ್ಲಂಗಡಿ ಹಣ್ಣು ಇದು ಮಾಡ್ತಿದ್ರಲ್ಲ, ಈ ರೋಡ್ ಇದೆ, ಈ ರೋಡಿಂದ ಹೋಗಿ ಪಕ್ಕದಲ್ಲಿ. ಮೋಸ್ಟ್ಲಿ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಅಂದ್ಕೊಳ್ತೀನಿ. ಆ ಕೆರೆ ಎಲ್ಲ ಪೂರ್ತಿ ಬತ್ತೋಗಿದೆ ಗುರು, ಒಂಚೂರು ನೀರಿಲ್ಲ ಕೆರೆಯಲ್ಲಿ. ಅಪ್ಪ ಮುಂದೆ ಹೋಗಿ ಧೂಳು ಎಬ್ಬಿಸ್ಕೊಂಡು ಹೋದ ಫುಲ್ಲು. ಓಕೆ, ಆರಾಮಾಗಿ ಹೋಗೋದ ಈಸಿಯಾಗಿ, ತುಂಬ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ. ಮೋಸ್ಟ್ಲಿ ರೋಡ್ ರೆಡಿ ಆಗ್ತಿರ್ಬೇಕು, ಅದಕ್ಕೆ ಫುಲ್ ಜಲ್ಲಿ ಕಲ್ಲೆಲ್ಲ ತಂದು ಹಾಕೊಂಡವ್ರೆ. ಆದರೆ ನೀರು ಮಾತ್ರ ಇಷ್ಟು ಬಂದೆ, ಎಷ್ಟು ಇದು ನೋಡಿದ್ರು ಎಲ್ಲ ಕಡೆಯಿಂದ ನೀರೇ ಇಲ್ಲ, ಪೂರ್ತಿ ನೀರು ಇಲ್ಲವೇ ಇಲ್ಲ ಎಲ್ಲೂ. ಯಾವುದೇ ಕೆರೆ ನೋಡಿದ್ರು ಬರಗಾಲ ಬರ್ಬೇಕು, ಈ ರೇಂಜಿಗೆ ಬರಗಾಲ. ಓ, ನಾವು ಶೇಕ್ ಆಗ್ತಿಲ್ಲ, ಗಾಡಿನೇ ಶೇಕ್ ಆಗ್ತಿದೆ, ಆ ರೇಂಜಿಗಿದೆ ಆಫ್ ರೋಡು. ಇದೇನು ಆಫ್ ರೋಡ್ ಅಲ್ಲ, ಕಲ್ಲು ಹಾಕಿದ್ದಾರೆ, ಆದರೆ ಗಾಡಿ ಕಂಪ್ಲೀಟಾಗಿ ಹಿಂದ್ಗಡೆ ಆ ಕಡೆ ಈ ಕಡೆ ಆ ಕಡೆ ಹೋಗ್ತಾನೇ ಇದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಹೋಗೋದ. ಬ್ಯಾಕ್ ಟು ಬ್ಯಾಕ್ ಹೋದ್ರೆ ಅವ್ರೇನಾದರೂ ಬ್ರೇಕ್ ಹೊಡೆದ್ರು ಅಂದರೆ ನನಗೆ ಕಂಟ್ರೋಲ್ ಸಿಗೋಲ್ಲ, ನಾನು ಗುದ್ಬಿಡ್ಬೇಕಾಗ್ತ ಮೇಲೆ ನೋಡ್ದೆ. ಸೊ ಬೆಟರ್ ಸ್ವಲ್ಪ ಗ್ಯಾಪ್ ಕೊಟ್ಟು ಹೋಗೋದ. ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಮೋಸ್ಟ್ಲಿ ಅದೇ ಬೆಟರ್ ಅಂದ್ಕೊಳ್ತೀನಿ. ಮೇಲೆ ಎಲ್ಲಾದರೂ ತಂಪಾಗಿ ಕುತ್ಕೊಳ್ಳೋಕೆ ಜಾಗ ಇದ್ರೆ ಸಾಕು. ಇಲ್ಲ ರೀತಿದ ಕೆರೆ ನೀರು ಇಲ್ಲ, ಏನಿಲ್ಲ. ಸೇಮ್ ಅಚ್ಚಲ ಬೆಟ್ಟದ ಎಂಟ್ರೆನ್ಸ್ ಏನಿದೆಲ್ಲ ಹಂಗೆ ಇದೆ, ಇದನ್ನು ಏನು ತುಂಬ ಇದ್ರ ಥರ ಇಲ್ಲ. ಹೋಗ್ತಾ ಹೋಗ್ತಾ ಟ್ರೈನ್ ಸ್ವಲ್ಪ ಟಫ್ ಆಗುತ್ತೆ, ಅದು ಇದು ಹಂಗೆ ಇರ್ಬೇಕು ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಇವಾಗೇನು ಅಂಥ ಪರ ಟಫ್ ಇಲ್ಲ, ಕೆರೆಯಲ್ಲಿ ನೀರು ಇಲ್ಲ, ಪದೇ ಹೇಳೋಂಗೆ ಆಗ್ಬಿಟ್ಟೈತೆ. ನಮಗೆ ನೀರು ಇಲ್ದಿದ್ದ ಟೈಮಲ್ಲಿ ಬೇರೆ ಸ್ಟೇಟಿಗೆ ನೀರು ಬಿಟ್ಕೊಂಡು ಕೂತವ್ರಪ್ಪ ನಮ್ಮ ಗೌರ್ಮೆಂಟು. ಅನ್ಭವಿಸ್ಬೇಕು, ನಮಗೆ ಮಾಡಿದ್ದು ಅನ್ಭವಿಸ್ ಮಾರೆ. ಓಟಾಗಿ ಗೆಲ್ಲಿಸ್ದವ್ರು ನಾವು, ಇವಾಗ ಅವ್ರು ಕೊಡ್ತವ್ರೆ, ನಾವು ಈಸ್ಕೊಬೇಕಷ್ಟೆ. ಇವಾಗ ಏನು ಮಾತಾಡೋಕ್ಕಾಗಲ್ಲ ಅಷ್ಟೇ.
ಅಣ್ಣ ರೋಡ್ ಮಧ್ಯೆ ಹಾಕೊಂಬಿಟ್ಟ. ನೀರು ಇಲ್ದಿರೋದಕ್ಕೆ ಬೆಳೆ ಇಲ್ಲ ಅಂದರೆ ತಿನ್ನೋಕೆ ಅನ್ನ ಇಲ್ಲ. ಇಷ್ಟು ಸಿಂಪಲ್ ಲಾಜಿಕ್ ಅರ್ಥ ಆಗ್ತಿಲ್ಲ ನಮ್ಮ ಜನರಿಗೆ. ಓ ಅಂತ ಬರೀ ಕೂಗಾಡ್ತಾರಷ್ಟೆ. ನೀರಿಲ್ಲ ಅಂತ. ಯಾಕಿಲ್ಲ ನೀರು? ನಮಗೆ ನೀರಿಲ್ಲದ ಟೈಮಲ್ಲಿ ಬೇರೆಯವ್ರು ನೀರು ಕೊಟ್ಟರೆ ನಮಗೆಲ್ಲಿ ಬೆಳೆಯುತ್ತೆ ನೀರು? ಓಕೆ, ಗಂಗಾಧೇಶ್ವರ ಬೆಟ್ಟ, ಗುತ್ಲ ಹುಣಸೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಅನ್ಸುತ್ತೇನೋ ಆಫ್ ರೋಡು. ಗಂಗಾಧೇಶ್ವರ ಬೆಟ್ಟ, ಗುತ್ಲೆಹಳ್ಳಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫ್ ರೋಡ್. ಹೇಳಿದ ಆಗಲೇ ಹೋಗ್ತಾ ಸ್ವಲ್ಪ ಟ್ರ್ಯಾಕ್ ಕಷ್ಟ ಆಗ್ತಾ ಹೋಗುತ್ತೆ ಅಂತ. ಸೊ ನೋಡಿದ್ರಾ, ಕಂಪ್ಲೀಟ್ ಟ್ರ್ಯಾಕ್ಷನ್ ಹೊರ್ಟೋಯ್ತು. ಸ್ವಲ್ಪ ಆಫ್ ರೋಡ್ ಆಫ್ ಮಾಡ್ಕೊಳ್ಳೋಣ. ಆಫ್ ರೋಡ್ಗೆ ಹಾಕ್ಕೊಂಡಿದ್ದೀನಿ. ಓಕೆ, ಟೆರೈನ್ ಸ್ಟಾರ್ಟ್ ಆಗಿದೆ ಇಲ್ಲಿಂದಾನೆ. ಅಂದರೆ ರೇಂಜ್ಗೆ ಐತೆ. ಸಿಮೆಂಟ್ ರೋಡ್ ಹಾಕ್ಬಿಟ್ಟವ್ರ? ಇಲ್ಲ, ನಾರ್ಮಲ್ ರೋಡ. ಸ್ವಲ್ಪ ವೈಟ್ ಮಣ್ಣು ಹಾಕೋರು ಅನ್ಸುತ್ತೇನೋ. ಆದರೂ ಸ್ಲಿಪ್ರಿ ಇದೆ, ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗಾಡಿ ಜೊತೆಗೆ ನಾವು ಬೀಳ್ತೀರಿ. ನಾವು ಬಿದ್ದರೆ ಏನೋ ಪರವಾಗಿಲ್ಲ, ಗಾಡಿ ಬೀಳ್ಬಾರ್ದು ನನಗೆ. ಕಷ್ಟ ಇದೆ ಗುರು ಟೆರೈನು. ನಿಮ್ಗೆ ಅನಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಅದ್ರ ಕರೆಕ್ಟಾಗಿ 45 ಡಿಗ್ರಿ ಆ್ಯಂಗಲ್ ಥರ ಇದೆ. ಆ್ಯಂಗಲ್ ಥರ ಇದೆ ಅಲ್ಲ, 45 ಡಿಗ್ರಿ ಆ್ಯಂಗಲ್ ಇದೆ. ಅವ್ರು ಇನ್ನೊಂದು ಸಜೆಷನ್ ಕೊಟ್ಟಿದ್ರು, ಫ್ರಂಟ್ ಬ್ರೇಕ್ ಹಿಡಿಯೋಕ್ಕೆ ಹೋಗಬೇಡ ಅಂತ. ಏನೇ ಆದರೂ ಪರವಾಗಿಲ್ಲ, ಫ್ರಂಟ್ ಬ್ರೇಕ್ ಹಿಡಿಯೋಕ್ಕೆ ಹೋಗಬೇಡ, ಆರಾಮಾಗಿ ಓಡಿಸ್ಕೊಂಡು ಹೋಗು. ಕ್ರೇಜಿ ಆಗಿದೆ ಗುರು. ಅಚ್ಚಲು ಬೆಟ್ಟ ಥರ ಇಲ್ಲ, ಅಚ್ಚಲು ಬೆಟ್ಟ ಮಧ್ಯದಲ್ಲೇ ಇದೇನಂತಾರೆ ಕಡ್ದಂಗಿದೆ ಮಣ್ಣು. ಆದರೆ ಇಲ್ಲಿ ಅಂತ ಇದೇನಿಲ್ಲ, ನೀಟಾಗಿದೆ ರೋಡು ಕಂಪೇರ್ ಟು ಅಚ್ಚಲು ಬೆಟ್ಟ. ಆದರೆ ಏನಿದೆಲ್ಲ ಹತ್ತದೆ ಸಿಕ್ಕಾಪಟ್ಟೆ. ಓಕೆ, ಇವಾಗ ತಾನೇ ಸ್ಲಿಪ್ ಆಗ್ತಿತ್ತು ನೋಡಿದ್ರ. ಹೋಗ್ಲಿ ಅವರು, ಆಮೇಲೆ ನಾವು ಹೋಗೋಣ. ಓಕೆ, ಸೈಡ್ಗೆ ಮಣ್ಣು ಸ್ವಲ್ಪ ಸ್ಲಿಪ್ರಿ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಸ್ಲಿಪ್ರಿ. ಅದು ಗಾಡಿ ಎಳೆಯುತ್ತೆ ಸೈಡ್ಗೆ.
ಓಕೆ ಹೇಳಿದ್ರ ಸರಿ ಗಾಡಿ ನೋಡ್ಕೊಂಬಿಡೋದ ಪಂಚರ್ ಆಗಿರತ್ತೆ. ಓಕೆ ತುಂಬ ಟೈಮ್ ತಗೊಳ್ತಾಯಿದೆ. ಲಾಸ್ಟ್ ಟೈಮ್ ಹಿಂಗೆ ಆದಾಗ ಪಂಚರ್ ಆಗಿತ್ತು. ಗೊತ್ತಿಲ್ಲ ಈ ಸತಿ ಹಿಂಗಾಗೈತೆ. ಓಕೆ ಸತಿ ಚೆಕ್ ಮಾಡ್ಕೊಂಡು I think so. I'm feeling it. No. Check once. No, right? Huh? But we can continue, right? Yeah, I can continue. No issue. I think it's not puncture. Huh? Did you before coming for the track? You. Yeah, I checked with the tire and all, tire pressure and all. While coming only, I got the air pressure done. Air got. Now checked it. So then. I don't think there is any puncture. Yours also, while shifting the gear indicator is coming a bit low, late, right? It's happened for everybody. It's like everyone, because once I got the same issue, the gear indication was showing a bit late compared to before. At that time, my tire got punctured, so I was. Punctured? No, before once. When the tire got punctured, my gear indicator was not working properly. Like it was showing 1 minute late. It's not like that. Maybe a 1 minute delay is very much. But Come, let's go up. I think this is a good ride. Yeah, compared to Achulu, this is far better. Achulu is like this. You can't even go in the center also. Straight or this way? ಓಕೆ, ಏನು ಪಂಚರ್ ಇಲ್ಲ ಅಂತ ನೋಡೋದು. ನನಗೆ ಯಾಕೋ ಅದು ಫೀಲ್ ಬರ್ತೈತೆ. ಕ್ರೇಜಿ ಆಗಿದೆ ಆಫ್ ರೋಡ್ ಮಾತ್ರ. ಇಲ್ಲಿವರೆಗೂ ಸ್ಪ್ಲೆಂಡರ್ ಬಂದೈತೆ ಅಂದ್ರೆ ನಮ್ಮ ಕಡೆ ಬರ್ದೇ ಇರುತ್ತಾ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು, ಅಂದ್ಕೊಂಡಷ್ಟು ಈಸಿ ಅಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಆದರೆ ಮೇಲೆ ಬಂದಮೇಲೆ ಈ ವ್ಯೂಗೆ ಗುರು ದುಡ್ಡು ಇನ್ನೊಂದು ಸ್ವಲ್ಪ ಐತೆ,
ಹತ್ತಿಸ್ಬಿಡೋದು, ಹತ್ತಿಸಿ ನಿಲ್ಲಿಸಿ ಸ್ವಲ್ಪ ಸುಧಾರಿಸ್ಕೊಳ್ಳೋದು. ನನಗೆ ಇವಾಗಲ್ಲ, ಇಳಿಸ್ಬೇಕಾದ್ರೆ ಪ್ರಾಬ್ಲಮ್ ಇರೋದು ನನಗೆ. ಫೈನಲಿ ವ್ಯೂ ಮಾತ್ರ ಸಕ್ಕದ. ಯಾ ಐ ಆಮ್ ಬ್ಲಾಗಿಂಗ್. ಲೊಕೇಶನ್ ಬಂದು ತಲುಪಿದ್ರಿ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರೆ ನೋಡಿದ್ರು. ನೋಡಿಬಿಟ್ಟು ಇರ್ರಿ ಸ್ವಲ್ಪ ನಾಷ್ಟ ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಹೋಗಿ ಅಂದರು. ಇಲ್ಲ ಅಣ್ಣ ಪರವಾಗಿಲ್ಲ, ಲೇಟ್ ಆಗುತ್ತೆ, ಬೆಂಗ್ಳೂರಿಗೆ ಹೋಗ್ಬೇಕು, ಲೇಟ್ ಆಗ್ಬಿಡುತ್ತೆ. ಇಲ್ಲ ಪರವಾಗಿಲ್ಲ ಅಣ್ಣ, ಮಾಡಿ ದೇವ್ರ ಆಶೀರ್ವಾದ ಇರಲಿ ಸಾಕು ನಮಗೆ. ಹಾಂ ಬೆಂಗಳೂರು. ಬೆಂಗಳೂರಲ್ಲಿ ಬೆಂಗಳೂರಿಂದ ಇನ್ನೂ ಸ್ವಲ್ಪ ಒಳಗೆ ಆ ಕಡೆ ಹೆಬ್ಬಾಳ ಸೈಡ್ ಹೋಗ್ಬೇಕು. ಅದಕ್ಕೆ ಲೇಟ್ ಆಗ್ಬಿಡುತ್ತೆ. ಹಾಂ ಇರಲಿ ಪರವಾಗಿಲ್ಲ ಅಣ್ಣ. ಬಾಯ್ಲಿ ಚಾಕ್ಲೇಟ್ ತಗೋ. ಬೇಡವಾ? ತಗೋ. ಇಲ್ಲ ಅಕ್ಕ ಪರವಾಗಿಲ್ಲ, ಲೇಟ್ ಆಗುತ್ತಕ್ಕ. ತಗೋ. ಇಲ್ಲ ಅಕ್ಕ ಪರವಾಗಿಲ್ಲ, ಬೆಂಗ್ಳೂರಿಗೆ ಹೋಗ್ಬೇಕಕ್ಕ, ಲೇಟ್ ಆಗುತ್ತೆ. ಇಲ್ಲ ಪರವಾಗಿಲ್ಲ ಅಕ್ಕ, ಬರ್ತೀರಿ. ಇಲ್ಲ ಪರವಾಗಿಲ್ಲ. ಇಲ್ಲ ಅಕ್ಕ ಬರ್ತೀರಿ, ಆಶೀರ್ವಾದ ಒಂದು ಸಾಕು. ಇಲ್ಲ ಬೇಡ ಅಕ್ಕ, ಬೇಡ ಬಿಡಿ. ಇಲ್ಲ ಪರವಾಗಿಲ್ಲ ಅಕ್ಕ. ಇಲ್ಲ ಅಣ್ಣ ಬರ್ತೀರಿ, ಪರವಾಗಿಲ್ಲ, ಲೇಟ್ ಆಗುತ್ತೆ. ಇರ್ರಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ನಮಗೆ ಲೇಟ್ ಆಗುತ್ತೆ. ನಮ್ಗೆ ಲೇಟ್ ಆಗುತ್ತೆ ಅಂತ ಹೊರಟಿದ್ರಿ. ಆದರೆ ವ್ಯೂ ಮಾತ್ರ ಇಲ್ಲ ಪರವಾಗಿಲ್ಲ. ಒಂಥರ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗುರು, ಏನು ಹೇಳೋ. ಬಂದಿದ್ದಕ್ಕೆ ಸಾರ್ಥಕ ಅನ್ನಿಸ್ತು. ಆದರೆ ಇವಾಗಿರೋದು ಮಜಾ ಇಳಿಬೇಕಾದ್ರೆ, ಯಾಕಂದರೆ ಹತ್ಬೇಕಾದ್ರೆ ಇರೋ ಮಜಾ ಇಳಿಬೇಕಾದ್ರೆ ಇರೋಲ್ಲ. ದೇವ್ರು ಒಳ್ಳೇದು ಮಾಡಲಿ. ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡಿದ್ದು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. Bro, stay back. Stay like this. ಮೂರು ಕಡೆ ಗುರು, ಒಂದು ಕಡೆ ಇಲ್ಲ, ಎರಡು ಕಡೆ ಇಲ್ಲ, ಮೂರು ಕಡೆ ಮಿಸ್ ಆಗಿ ಬಂದಿದ್ದೀನಿ.
ಪಾಪ ಹೆದರ್ತಾ ಇದ್ದಾರೆ. ತಡೀರಿ ಕರ್ಕೊಂಬರ. hold. Okay. ಪಾಪ ನಾನು ಬ್ರಷಲ್ಲಿ ಬಿದ್ದೆ ಹೋಗಿದ್ರು. ಓಕೆ ಗೋ ಆರಾಮ್ಸೆ. Did you hurt? Did you get hurt? Did you get hurt? No. You left the bike, right? Come. ಪಾಪ ಬ್ರಷಲ್ಲಿ ಬಿದ್ದೆ ಹೋಗಿದ್ರು. ಗಾಡಿ ಬಿಟ್ಟು ಪುಣ್ಯ ಅವ್ರ ಮೇಲೆ ಗಾಡಿ ಬೀಳಿಸ್ಕೊಂಡಿಲ್ಲ. ಯಾರು ನೋಡ್ತಿದ್ರು ಬೈಕಲ್ಲಿ ಹೋಗೋರ್ಗೆ ಏನು ಗುರು ಇಷ್ಟೊಂದು ನಗರ್ತಾರೆ, ಏನಿದೆ ಬೈಕಲ್ಲಿ ತಾನೇ ಆರಾಮಾಗಿ ಇದು ಮಾಡ್ಬೋದು ಅಂತಾರೆ. ಬಟ್ ಇಲ್ಲ ಗುರು, ಬೈಕಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸ್ಟ್ಯಾಂಡ್ ಕಮ್ ಸ್ಟ್ರೈಟ್. ಒಂದು ಮೇನ್ ಟ್ರಿಕ್ ಅವ್ರು ಹೇಳ್ಕೊಟ್ಟಿದ್ದೇನಪ್ಪ ಅಂದರೆ ಫ್ರಂಟ್ ಬ್ರೇಕ್ ಹಿಡಿಯೋಕೆ ಹೋಗ್ಬೇಡಿ, ಜಸ್ಟ್ ಗಾಡಿನ ಬಿಡಿ, ಅದಾಗ ಅದೇ ತೊಗೊಂಡೋಗುತ್ತೆ. ಮುಗಿತು, ಮೇಜರ್ ಸೆಕ್ಷನ್ ದಾಟ್ಬಿಡ್ರಿ. ಇನ್ನೇ ಇದು ಯಾವುದು ಅಂತ ದೊಡ್ಡದು ಅಂತ ಇಲ್ಲ, ಆರಾಮಾಗಿ ಹೋಗ್ಬೋದು ಇಲ್ಲಿಂದ. ಡ್ರಿಫ್ಟ್ ಟೋಕಿಯೋ ಡ್ರಿಫ್ಟ್ ಹೊಡಿತಾ ಇದೆ. ಫಸ್ಟ್ ಗೇರಲ್ಲಿ ಆರಾಮಾಗಿ ಬಿಡೋ ಗಾಡಿನ. ಓಕೆ ಏನಾಯ್ತಪ್ಪ ಬಿದ್ದ ಮತ್ತೆ ಎಲ್ಲ ಬಿಡ್ತಾ ಹತ್ತಬೇಕಾದ್ರೆ ಎಷ್ಟು ಕಷ್ಟ, ಇಳಿಬೇಕಾದ್ರೆ ಅಷ್ಟೇ ಕ್ರೇಜಿಯಾಗಿ ಕಷ್ಟ ಇದೆ ಗುರು. ಒಂದು ಮಾತ್ರ ಗೊತ್ತಾಯಿತು, ಫ್ರಂಟ್ ಬ್ರೇಕ್ ಹಿಡಿಯೋಕೆ ಹೋಗ್ಬೇಡ್ದು, ಗೇರಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು ಅಂತ.
ಕಂಟ್ರೋಲ್ ಆಗಲಿಲ್ಲ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಆರಾಮಾಗಿ ಬಿಡಿ, ಎಷ್ಟಾಗುತ್ತೆ ಅಷ್ಟು ಹೋಗಲಿ. ಆಮೇಲೆ ಬೇಕಾದ್ರೆ ಕ್ಲಚ್ ಹಿಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ. ಆದರೆ ಫ್ರಂಟ್ ಬ್ರೇಕ್ ಹಿಡಿದು ಮತ್ತೆ ಬೀಳೋ ಥರ ಆಗಬಾರ್ದು ಅದು. ಫಸ್ಟ್ ಗೇರ್ ಹಾಕಿ ಆರಾಮಾಗಿ ಬಿಟ್ಟಿದ್ದೀನಿ. ನೋಡಿದ್ರಲ್ಲ, ಬ್ರೇಕ್ ಹಿಡಿತಾಯಿಲ್ಲ, ಬರೀ ಕ್ಲಚ್ಚು ಗೇರು ಬ್ಯಾಕ್ ಬ್ರೇಕು ಇಷ್ಟರಲ್ಲೇ ಆಟಾಡ್ಕೊಬೇಕು. ಬಂದ ಓಕೆ, ಹಿಂಗೆ ಮುಗೀತು, ಆಫ್ ರೋಡೇ ಮುಗೀತು. ಬಿಸಿಲು ಸಿಕ್ಕಾಪಟ್ಟೆ ಇರೋದಕ್ಕೆ ತಲೆ ಚಕ್ಕರ್ ಬರ್ತೈತೆ. ಅದು ಬೇರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಖಾಲಿ ಇರೋದಕ್ಕೂ ಇನ್ನೂ ಸ್ವಲ್ಪ ಹಸಿವು ಜಾಸ್ತಿ ಮಾಡ್ತಾನೆ ಇದೆ ಅದು. ಬಾಟ್ಲ್ ನೀರು ಕುಡಿದು 1 ಲೀಟ್ರ್ ನೀರು ಕುಡಿದ್ರೂ ಕಮ್ಮಿ ಆಗ್ತಾಯಿಲ್ಲ. ಇಲ್ಲದ ಏನೋ ಮುನ್ನ ಬಿದ್ದೋದ್ನ. ಬಂದ. ಇನ್ನು ಹಳ್ಳಿ ಹಂಚು ಮನೆಗಳು ಹಂಗೆ ಇದ್ದಾವೆ. ಕೆಲವೊಬ್ರು ಮಾತ್ರ ಮನೆಗೆ ಕಟ್ಕೊಂಡು ಬೇರೆ ಥರ ಇದ್ದಾರೆ, ಆದರೆ ಇನ್ನು ಹಳೆ ಮನೆಗಳು ಹಂಗೆ ಇದ್ದಾವೆ. ಈ ಹಳ್ಳಿ ವೈಬ್ಸ್ನ ಯಾವುದು ಎಷ್ಟೇ ಕೋಟಿ ಕೊಟ್ಟರು ಮ್ಯಾಚ್ ಮಾಡೋಕ್ಕಾಗಲ್ಲ ಗುರು, ಅಷ್ಟು ಕ್ರೇಜಿಯಾಗಿರುತ್ತೆ ಹಳ್ಳಿ ವೈಬ್ಸು. ಆ ಜಗ್ಲಿಕಟ್ಟೆ, ನೀನು ಬೆಳಗ್ಗೆ ಮಧ್ಯಾಹ್ನ ತನಕ ಕೆಲಸ ಮಾಡ್ಬಿಟ್ಟು ಬಂದು ಮಧ್ಯಾಹ್ನ ಮೇಲೆ ಹಳ್ಳಿಕಟ್ಟೆ ಮೇಲೆ ಜಗ್ಲಿಕಟ್ಟೆ ಮೇಲೆ ಮಲ್ಕೊಂಡು ಅನ್ಕೋ, ಸಿಗೋ ತಂಪಿದೆಯಲ್ಲ, 1 ಲಕ್ಷ ಕೊಡ್ತೀನಿ ಅಂದರೂ ಸಿಗಲ್ಲ ಅದು, ಆ ರೇಂಜಿಗಿರುತ್ತೆ ತಂಪು. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಲೊಕೇಶನ್ನ ನಿಮ್ಗೆ ಬೇಕಾದರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಪಿಂಗ್ ಮಾಡಿರ್ತೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ಆಫ್ ರೋಡ್ ಟ್ರೈಲ್ ಬೇಕು ಅಂದರೆ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಲೊಕೇಶನ್ನ ನಿಮಗೆ ಶೇರ್ ಮಾಡ್ತೀನಿ. ಅಥವಾ ನಿಮಗೆ ಅಲ್ಲಿ ದೇವಸ್ಥಾನದ ಲೊಕೇಶನ್ ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ನೀವು ಹೋಗ್ಬೋದು. ಅದು ಬಿಟ್ಟರೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಈ ಆಫ್ ರೋಡ್ ಟ್ರೈಲ್ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇದೇ ಥರ ಇನ್ನೂ ಕೆಲವೊಂದು ಹೊಸ ಆಫ್ ರೋಡ್ ಟ್ರೈಲ್ಗಳನ್ನ ಹುಡ್ಕೋ ಇದರಲ್ಲಿ ನಾವು ಇದ್ದೀರಿ. ಸೊ ಹಾಗೇನಾದರೂ ನಿಮ್ಗೇನಾದರೂ ಗೊತ್ತಿತ್ತು ಆಫ್ ರೋಡ್ ಟ್ರೈಲ್ಗಳು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನನಗೆ ಆ ಲೊಕೇಶನ್ನ ತಿಳಿಸಿದ್ರೆ ನಾವು ಖಂಡಿತ ಆ ಲೊಕೇಶನ್ಗೆ ಹೋಗಿ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ 1 ಸೆಕೆಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.